ಆ ರೋಗಿನ ಕರ್ಕೊಂಡು ಬರ್ತೀನಿ ಅಂದ್ರಲ್ಲ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೇಳು. ಸರಿ ಗುರುಗಳೇ. ಡಾಕ್ಟ್ರೇ, ಗುರೂಜಿ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಹಾಂ, ನಡೀರಿ ಪಾಪ. स्वस्ति भवतु सर्वेषां, शान्तिर्भवतु सर्वेषां, पूर्णं भवतु सर्वेषां, मङ्गलं भवतु. ರಾಧಿಕಾ, ಇವ್ರು ನಮ್ಮ ಆಶ್ರಮದ ವೈದ್ಯರು, ಇಡೀ ಆರೋಗ್ಯಧಾಮ ನೋಡ್ಕೋತಾರೆ. ನಮಸ್ಕಾರ. ನಮಸ್ತೆ. ಇವಳು ರಾಧಿಕಾ ಅಂತ ಇವತ್ತು ಆಶ್ರಮಕ್ಕೆ ಬಂದಿದ್ದಾಳೆ. ಪಾಪ, ಗಂಡನ ಹುಡುಕ್ತಿದ್ದಾಳೆ, ತುಂಬ ಪ್ರಾಬ್ಲಮಲ್ಲಿದ್ದಾಳೆ. ಇಲ್ಲಿಗೆ ಬಂದಿದೆಯಲ್ಲಮ್ಮ, ಎಲ್ಲ ಸರಿ ಹೋಗುತ್ತೆ, ಏನು ಯೋಚನೆ ಮಾಡಬೇಡ. ಸರಿ, ಆಮೇಲೆ ಸಿಗ್ತೀನಿ. स्वस्ति न इन्द्रो वृतश्रवाः, स्वस्ति न पूषा विश्ववेदाः, शान्ति 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 शान्ति. ಇದೇ ನೀವು ಇದ್ದಕ್ಕಿದ್ದಾಗೆ ಬಂದ್ವಿ. ನಿಜ ರುಕ್ಮಿಣಿ, ರಾಧಿಕನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ತುಂಬ ಆತಂಕ ಆಯಿತು. ಸಂಕಟ ತಡ್ಕೊಳಕ್ಕಾಗಲಿಲ್ಲ. ರಾಧಿಕನ್ ಬಗ್ಗೆ ಅಂತೂ ಯಾವ ಸುದ್ದಿನೂ ಗೊತ್ತಾಗಲಿಲ್ಲ. ಅವಳು ಯಾವಾಗಲೂ ಅವಳ ಕೈಯಲ್ಲಿ ಒಂದು ಕೃಷ್ಣನ ವಿಗ್ರಹನ ಇಟ್ಕೊಳ್ತಿದ್ಲಲ್ಲ,
ಅದು ಅಂದರೆ ಅವಳಿಗೆ ತುಂಬ ಇಷ್ಟ. ನಮಗೆ ನಮ್ಮ ಮಗಳಂತೂ ಸಿಗಲಿಲ್ಲ. ಆ ವಿಗ್ರಹನಾದರೂ ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಸಮಾಧಾನ ಸಿಗತ್ತೆ. ಅದಕ್ಕೆ ಅದನ್ನು ನಿಮ್ಮ ಹತ್ರ ಕೇಳಿ ತಗೊಂಡು ಹೋಗೋಣ ಅಂತ ಬಂದ್ವಿ. ಅದನ್ನು ಅವಳು ಇಲ್ಲಿಟ್ಟಿರ್ತಾಳೆ, ಅವಳ ಜೊತೆನೆ ತಗೊಂಡು ಹೋಗಿದ್ದಾಳೆ. ಅಮ್ಮ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ, ವಿಷಯ ಎಲ್ಲ ತಿಳಿತು. ಆಗಿದ್ದಾಗೋಯ್ತು. ಈಗ ಮನೆ ನೀವು ಬಿಡ್ತಾ ಇದ್ದೀರಾ, ಬೇರೆ ಏನು ಮಾತು ಬೇಡ. ಈಗ ತಾವುಗಳು ಮುಂದೆ ಯಾವುದೇ ತೀರ್ಮಾನ ತಗೊಳ್ಳೋವರೆಗೂ ದಯವಿಟ್ಟು ತಾವೆಲ್ಲರೂ ನಮ್ಮ ಮನೆಗೆ ಬಂದು ನಮ್ಮಲ್ಲೇ ಇರಿ. ದಯವಿಟ್ಟು ನೋಡಿ ರುಕ್ಮಿಣಿ, ಈ ವಿಚಾರದಲ್ಲಿ ಯಾವ ಸಂಕೋಚನೂ ಬೇಡ. ಇಂಥ ಸಮಯದಲ್ಲೇ ಒಬ್ರಿಗೊಬ್ರು ಆಗಿ ಬರಬೇಕಲ್ವಾ? ಶಾಸ್ತ್ರಿಗಳೇ, ನಿಮ್ಮ ಕಾಳಜಿಗೆ ಧನ್ಯವಾದಗಳು. ಆದರೆ ನೀವು ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೋಗ್ಬೇಡಿ, ನಮ್ಮ ವ್ಯವಸ್ಥೆ ನಾವು ಮಾಡ್ಕೋತೀವಿ. ನೋಡಿ ವಿಷ್ಣು ಅವರೇ, ನಿಮಗೋಸ್ಕರ ಅಲ್ಲದೆ ಇದ್ರು ನಮಗೋಸ್ಕರನಾದರೂ ಬನ್ನಿ. ನಮ್ಮ ಮಗಳಂತೂ ಕಣ್ಮರೆಯಾಗಿದ್ದಾಳೆ. ನಿಮ್ಗಳನ್ನೆಲ್ಲ ನೋಡಾದ್ರೂ ನಮ್ಮ ದುಃಖನ ಸ್ವಲ್ಪ ಮಟ್ಟಿಗಾದರೂ ಮರಿತೀವಿ. ಸುತ್ತಿ ಬಳಸಿ ಮಾತಾಡಬೇಡಿ. ಈ ಮನೇನ ಟ್ರಸ್ಟಿಗೆ ಬರ್ಕೊಡ ತಕ್ಷಣ ಕೈಯಲ್ಲಿರೋದನ್ನೆಲ್ಲ ಕಳ್ಕೊಂಡು ಖಾಲಿ ಕೂತಿದ್ದೀವಿ ಅಂತ ಅನ್ಕೋಬೇಡಿ. ಇದಕ್ಕಿಂತ ದೊಡ್ಡ ಮನೆ ಪರ್ಚೇಸ್ ಮಾಡೋ ಶಕ್ತಿ ನಮಗಿದೆ. ಛೇ, ಯಾತಕ್ಕೆ ಇಷ್ಟೊಂದು ಬೇಸರ ಮಾಡ್ಕೊಂಡು ಮಾತಾಡ್ತಿದ್ದೀರಿ? ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ, ಕಾಳಜಿ, ಗೌರವ ಇದನ್ನೆಲ್ಲ ಅಪಹಾಸ್ಯ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ನೋಡಿ, ನಮ್ಮ ಮನೆ ಮಗಳು ರಾಧಿಕನ್ನ ನಿಮ್ಮ ಮಗಳು ನೀವು ಸಾಕಿ ಅಂತ ನಿಮ್ಮ ಮಡ್ಲಿಗೆ ತಂದು ಹಾಕಿದ್ವಿ. ಅಮ್ಮ, ನಮಗೆ ರಾಧಿಕಾ ಬೇರೆ ಅಲ್ಲ, ನೀವುಗಳು ಬೇರೆ ಅಲ್ಲ. ದಯವಿಟ್ಟು ನಮ್ಮ ಮಾತನ್ನು ನಂಬಿ ನಮ್ಮ ಜೊತೆ ನಮ್ಮ ಮನೆಗೆ ಬನ್ನಿ. ರಾಧಿಕಾ ಹೋದ್ಮೇಲೆ ನಾವೆಲ್ಲರೂ ನೋವು ತಿಂತಾ ಇದ್ದೀವಿ. ನಮ್ಮ ನೋವು ಹೆಚ್ಚು, ನಿಮ್ಮ ನೋವು ಕಡಿಮೆ ಅದೇನಿಲ್ಲ. ನಮ್ಮೆಲ್ಲರೂ ನೋವು ಒಂದೇ. ಇಂಥ ಸಮಯದಲ್ಲಿ ಒಬ್ರಿಗೊಬ್ರು ಆಗ್ಬೇಕಲ್ವಾ? ದಯವಿಟ್ಟು ಬನ್ನಿ. ನೋಡಿ, ತಮಗೆ ನನ್ನ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ನಮಗೆ ನಂಬಿಕೆ ಇದೆ. ನೀವು ಹೇಳ್ದ ಹಾಗೆ ಆಗಲಿ, ನಾವು ನಿಮ್ಮ ಮನೆಗೆ ಬರ್ತೀವಿ. ಕ್ಷಮಿಸಿ, ನಾವು ಬರಲ್ಲ. ನನ್ನ ಮಗನ ಮಾತೆ ನನ್ನ ಮಾತು, ನಾವು ಬರೋದಿಲ್ಲ ಅಲ್ಲಿಗೆ. ಇಬ್ಬರೇ ಎಲ್ಲಿರ್ತೀರಾ? ಹೇಗಿರ್ತೀರಾ? ಈ ಮಾತನ್ನು ನೀವು ತೀರ್ಮಾನ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಯ್ತು. ವಿಷ್ಣುವರೇ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಮಗೆ ರುಕ್ಮಿಣಿಯವರು ಒಂದೇ, ತಾವುಗಳು ಒಂದೇ. ಅದ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಆದರೆ ನಮಗೆ ನೀವು ಒಂದೇ, ಅದಕ್ಕೇನು ಒಂದೇ ಅಲ್ಲ. ಈಗೇನು? ನಾನು ನನ್ನ ತೀರ್ಮಾನನ ವಾಪಸ್ ತಗೊಳ್ಳ? ಬೇಡ, ಅದಕ್ಕೆ ಬೇಡ. ನನಗನ್ಸುತ್ತೆ ನಿಮ್ಮ ತೀರ್ಮಾನನೇ ಸರಿಯಾಗಿದೆ, ಹಾಗೆ ನಮ್ಮ ತೀರ್ಮಾನನೂ ಸರಿಯಾಗೇ ಇದೆ. ಈ ಮನೆಗೆ ಮತ್ತೆ ವಾಪಸ್ ಬರೋಣ. ಕಳ್ಕೊಂಡಿರೋ ಮರ್ಯಾದೆನ, ಕೈ ಬಿಟ್ಟು ಹೋಗಿರೋ ರಾಧಿಕನ್ನ ಮತ್ತೆ ವಾಪಸ್ ಕರ್ಕೊಂಡು ಅಲ್ಲಿವರೆಗೂ ಕಾಯಲೇಬೇಕು. ಎಲ್ಲಿಟ್ಟರು ಹುಡುಕ್ಬಿಡ್ತಾರೆ ಶಾಂತನು. ನೆಲದ ಕೆಳಗೆ, ಗೋಡೆ ಒಳಗೆ, ಶೆಡ್ಡಲ್ಲಿ ಎಲ್ಲೂ ಇಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಈ ಮನೆಯಲ್ಲೇ ಇಡೋದು ಬೇಡ, ಬೇರೆ ಒಂದು ಮನೆ ಮಾಡಿ ಆ ಮನೆಯಲ್ಲಿ ಇಟ್ಬಿಡೋಣ. ರಕ್ಷಣೆ ಏನು?
ಸರಿ ಹಾಗಿದ್ರೆ ಬೇರೆಯವ್ರ ಹೆಸರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ? ಈ ತಕ್ಷಣಕ್ಕೆ ಹಾಗೆ ಮಾಡಿದ್ರೆ ನಮ್ಮ ಮೇಲೆ ಕಣ್ಣು ಬೀಳುತ್ತೆ. ಹುಡ್ಕೋರು ಸಮುದ್ರದಲ್ಲಿದ್ರು ಹುಡುಕ್ತಾರೆ. ಏನಂದ್ರಿ? ಇನ್ನೊಂದ್ಸರಿ ಹೇಳಿ. ಸಮುದ್ರದಲ್ಲಿಟ್ರು ಹುಡುಕ್ತಾರೆ ಅಂದೆ. ವಾಟರ್ ಟ್ಯಾಂಕಲ್ಲಿ ಇಟ್ಟರೆ ಹೇಗೆ? ವಾಟರ್ ಟ್ಯಾಂಕಾ? ಬನ್ನಿ. ನಮ್ಮಲ್ಲಿರೋ ಚಿಕಿತ್ಸೆ ಗುಣಮಟ್ಟ ಕಳಪೆ ಏನೂ ಇಲ್ಲ ಗುರುಗಳೇ. ಆದರೆ ಈ ರೋಗಿಗೆ ಅವನಿಗಿರೋ ರೋಗಕ್ಕೆ ಉನ್ನತ ಮಟ್ಟದ ಚಿಕಿತ್ಸೆ ಆಗಬೇಕು. ಆದರೆ ಆ ವ್ಯವಸ್ಥೆ ನಮ್ಮಲ್ಲಿಲ್ಲ. ಜೊತೆಗೆ ನಾವು ಕೊಡ್ತಿರೋ ಯಾವ ಚಿಕಿತ್ಸೆನೂ ಇವನ ಮೇಲೆ ಪರಿಣಾಮನೇ ಬೀರ್ತಾ ಇಲ್ಲ. ಅದಕ್ಕೆ ಕೇರಳದಲ್ಲೂ ನಮ್ಮವರೇ ಆರೋಗ್ಯಧಾಮ ನಡೆಸ್ತಾ ಇದ್ದಾರೆ ಗುರುಗಳೇ. ಅಲ್ಲಿ ಇಲ್ಲಿಗಿಂತ ವ್ಯವಸ್ಥೆ ಚೆನ್ನಾಗಿದೆ. ಅಲ್ಲಿಗೆ ಇವನನ್ನು ಕಳಿಸೋದ್ರಿಂದ ಏನಾದರೂ ಉಪಯೋಗ ಆಗಬಹುದಾ ಅಂತ. ಕೇರಳ ಶಾಖೆ ಕೂಡ ನಮ್ಮದೇ ನಿಜ. ಆದರೆ ಇಲ್ಲಿ ಸಾಧ್ಯನೇ ಆಗ್ತಿಲ್ವಾ? ಇಲ್ಲ ಗುರುಗಳೇ. ಇವನು ಅಡ್ಮಿಟ್ ಆಗಿ ಎಷ್ಟು ದಿನ ಆಯಿತು? 30 ದಿವಸ ಆಯಿತು ಗುರುಗಳೇ. ಏನೊಂದು ಬದಲಾವಣೆ ಆಗಿಲ್ವಾ? ಇಲ್ಲ ಗುರುಗಳೇ. ಆದರೆ ಒಂದೇ ಒಂದು ಸಂತೋಷದ ವಿಷಯ ಅಂದರೆ 30 ದಿವಸಕ್ಕೆ ಹೋಲಿಸಿದ್ರೆ ಇವತ್ತು ಬೆಳಗ್ಗೆ ಇವನು ಎದೆ ಬಡಿತ ಸ್ವಲ್ಪ ಜೋರಾಗಿತ್ತು. ಇದ್ದಕ್ಕಿದ್ದಾಗೆ ಅದು ಏನಾಯ್ತೋ ಗೊತ್ತಿಲ್ಲ. ಮನಸ್ಸಿಗೆ ಅದು ಯಾವ ಉದ್ವೇಗ ಬಂತು, ಯಾರ ನೆನಪೋ ಅಥವಾ ಏನು ಕಾರಣನೋ ಗೊತ್ತಿಲ್ಲ. ಆಯಿತು, ಕೇರಳ ಶಾಖೆಗೆ ನಾನು ಫೋನ್ ಮಾಡಿ ವಿಚಾರಿಸ್ತೀನಿ, ನಂತರ ತಿಳಿಸ್ತೀನಿ. ಆಗ್ಬೋದಲ್ಲ? ಸರಿ ಗುರುಗಳೇ. ಸ್ವಸ್ತಿನ ಇಂದ್ರೋ ಅವ್ರೇನಾದರೂ ಒಪ್ಕೊಂಡ್ರೆ ತಕ್ಷಣ ಇವನನ್ನ ಕೇರಳ ಶಾಖೆ ಕಳಿಸ್ಬಿಡೋಣ. ಸ್ವಸ್ತಿನ ಪೂಷಾ ವಿಶ್ವವೇದಾಃ ಡ್ಯಾಡ್, ದೊಡ್ಡಮ್ಮ ತಪ್ಪು ಮಾಡಿಬಿಟ್ರು ಅಂತ ಅನಿಸ್ತಾರೆ. ಸರಿನೋ ತಪ್ಪು, ಅದಕ್ಕೆ ಈ ಮನೆ ಅಸಹ್ಯ ಹುಟ್ಟಿಸ್ಬಿಡ್ತು, ಅದಂತೂ ಸತ್ಯ. ಪಾಪ ಅಣ್ಣ ಹೋದ್ಮೇಲೆ ಅದಕ್ಕೆ ತುಂಬ ಡಲ್ ಆಗಿಬಿಟ್ಟಿದ್ರು. ವಿಷು ಹೋದ, ರಾಧಿಕಾ ಯಾರಿಗೂ ಹೇಳದೆ ಕಳೆದೆ ಮನೆ ಬಿಟ್ಟು ಹೋದ್ಲು. ಪ್ರದೀಪ, ಜೀವನದಲ್ಲಿ ಬದುಕಬೇಕು ಅಂದರೆ ಗೆಲುವಿರಬೇಕು, ಸಂತೋಷ ಇರಬೇಕು, ಆಸೆ ಪಟ್ಟದ್ದು ದಕ್ಕಬೇಕು, ಆಗಲೇ ಬದುಕಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ಮನೆಯಲ್ಲಿ ಕೈ ಇಟ್ಟಲ್ಲೆಲ್ಲ ನಷ್ಟ, ಕಾಲಿಟ್ಟಲ್ಲೆಲ್ಲ ಸೋಲು, ಹೋದ ಕಡೆ ಎಲ್ಲ ಅವಮಾನ, ನಿರಾಶೆ. ಯಾಕಪ್ಪ ಬದುಕಬೇಕು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಅನಿಸಿದ್ದು ಇದೆ. ಪಾಪ ಅವರಿಗೆ ಈ ಮನೆಯಲ್ಲಿ ಸಿಕ್ಕಿದ್ದು ಬರೀ ಕಹಿ ನೆನಪುಗಳು. ಅದಕ್ಕೆ ಮನೆ ಬಿಟ್ಟು ಹೊರಟೋಗ್ಬಿಟ್ರೆ ಅವರು. ಡ್ಯಾಡ್, ಹೋದವರು ಹಾಳಾಗಿ ಹೋಗ್ಲಿ, ಈಗ ನಮ್ಮ ಗತಿ ಏನು? ಗೊತ್ತೇ ಇದೆ ಅಲ್ಲ ಪ್ರದೀಪ, ಹೇಳೋದೇನಿದೆ ಅದರಲ್ಲಿ? 3 ದಿವಸ ಟೈಮ್ ಇದೆ, ಅಷ್ಟರಲ್ಲಿ ಬಾಡಿಗೆ ಮನೆನಾ? ಇದ್ದಕ್ಕಿದ್ದಾಗೆ ಗ್ರಾಚಾರ ಬಂದು ವಕ್ರಿಸ್ಕೊಂತ. ಇದಕ್ಕೆಲ್ಲ ಕಾರಣ ಅವನೇ. ಯಾರು? ಶಾಂತನು. ಅಲ್ಲ ಪ್ರದೀಪ. ಡ್ಯಾಡ್, ಲೈಫಲ್ಲಿ ಅವನು ಯಾವತ್ತೂ ಮರಿಬಾರ್ದು. ಆ ರೀತಿ ಪಾಠ ಕಲಿಸ್ತೀನಿ ಅವನಿಗೆ. ನೋಡ್ತಾರೆ. ಹೋಗ್ತೀನಿ ಅಂತ ಹಠ ಮಾಡ್ತಿದ್ಯಲ್ಲ, ಈ ಸ್ಥಿತಿಲಿ ಎಲ್ಲಿಗೆ ಹೋಗ್ತೀಯ ರಾಧಿಕಾ? ಇಲ್ಲಿ ನಾವೆಲ್ಲ ಇದ್ದೀವಿ, ನಮ್ಮ ಜೊತೆನೇ ಇರ್ಬೋದಲ್ವಾ? ನಾನು ಯಾಕೆ ಇರಲಿ ಇಲ್ಲಿ? ನನಗೇನು ಕೆಲಸ? ನೀನು ಮಾಡ್ತೀನಿ ಅಂದರೆ ಬೇಕಾದಷ್ಟು ಕೆಲಸ ಇದೆ. ಇಲ್ಲಿ ಸ್ಕೂಲ್ ಇದೆ, ಆಶ್ರಮ ಇದೆ, ತೋಟ ಇದೆ. ನಿಂಗೆ ಯಾವ ದಿವಸನೋ ಆ ಕೆಲಸನೇ ಮಾಡು. ನನಗೆ ಸದ್ಯಕ್ಕೆ ಯಾವುದ್ರಲ್ಲೂ ಮನಸ್ಸಿಲ್ಲ. ನಾನು ಇಲ್ಲಿಂದ ಹೋಗಬೇಕು ಅಷ್ಟೆ. ಬಲವಂತ ಮಾಡಬೇಡಿ, ನಿನಗೆ ಶಕ್ತಿನೇ ಇಲ್ಲ. ರಸ್ತೆಯಲ್ಲಿ ತಲೆ ಸುತ್ತ ಬಿದ್ದಿದ್ದೆ, ನಾವು ನೋಡಿ ಕರ್ಕೊಂಡು ಬಂದ್ವಿ. ಇಲ್ಲ ಅಂದಿದ್ರೆ ಅದಕ್ಕೆ ಹೇಳ್ತಿರೋದು, ನೀನು ಇಲ್ಲೇ ಇದ್ಬಿಡು. ಹೊಟ್ಟೆಲೊಂದು ಮಗು ಇಟ್ಕೊಂಡು ಈ ಪರಿಸ್ಥಿತಿಲಿ ಹೇಗೆ ಓಡಾಡ್ತೀಯಾ?
ನಿನಗೆ ಡೆಲಿವರಿ ಆಗಿಬಿಡ್ಲಿ, ಇಲ್ಲೇ ಎಲ್ಲ ವ್ಯವಸ್ಥೆನೂ ಇದೆ. ಮಗು ಸ್ವಲ್ಪ ದೊಡ್ಡದಾಗಲಿ, ಆಮೇಲೆ ಹೋಗುವಂತೆ. ನನ್ನ ಮಗು ಈಗಲೇ ಹುಟ್ಟಬಾರ್ದು. ನಾನು ಮೊದಲು ನನ್ನ ವಿಷುನ ಹುಡುಕ್ಬೇಕು. ವಿಷು ಅಂದರೆ ನನ್ನ ಗಂಡ. ಅವ್ರ ಹತ್ರ ನಡೆದಿದ್ನೆಲ್ಲ ಹೇಳ್ಕೋಬೇಕು. ಆಮೇಲೆ ಹೆರಿಗೆ. ನನ್ನ ವಿಷು ನನಗೆ ಧೈರ್ಯ ತುಂಬಿ ಹೆರಿಗೆ ಕಳಿಸ್ಬೇಕು. ನನಗೆ ಹೆರಿಗೆ ಆಗುತ್ತಲ್ವಾ, ಆ ಮಗು ಕಣ್ಬಿಟ್ಟ ತಕ್ಷಣ ನೋಡೋ ಮೊದಲನೇ ಮುಖ ನನ್ನ ವಿಷುದೇ ಆಗಿರಬೇಕು. ಇದೇ ನನ್ನ ಆಸೆ. ಅದಕ್ಕೆ ನಾನು ಹೇಳ್ತಿರೋದು ನಾನು ಇಲ್ಲಿಂದ ಹೋಗ್ತೀನಿ ಅಂತ. ಬಂದಾಗಿಂದ ಇದನ್ನೇ ಹೇಳ್ತಿದ್ಯಾ. ಎಲ್ಲಿದ್ದಾರೆ ನಿನ್ ಗಂಡ? ಹುಡುಕ್ಬೇಕು ಅಂತ್ಯ. ಎಲ್ಲಿ ಹುಡುಕ್ತ್ಯಾ? ಎಲ್ಲಿ ಹೋಗಿದ್ದಾರೆ? ಗೊತ್ತಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ನಾನು ಕಾಯ್ತಾ ಇರ್ತೀನಿ ಅಂತ ಅವ್ರಿಗೂ ಗೊತ್ತು, ಆದ್ರೂ ಬರಲೇ ಇಲ್ಲ. ಆದ್ರೆ ನನಗೆ ನಂಬಿಕೆ ಇದೆ, ನನ್ನ ಮಗು ಈ ಭೂಮಿಗೆ ಬರೋದಕ್ಕೂ ಮುಂಚೆ ಅವ್ರು ನನ್ನ ಎದುರುಗಡೆ ಬಂದೇ ಬರ್ತಾರೆ. ಸರಿ, ಮತ್ತೆ ನಿನ್ಗ ನಂಬಿಕೆ ಇದ್ರೆ ಯಾಕೆ ಹುಡ್ಕೋಕ್ ಹೋಗ್ತೀಯಾ? ಸಿಗ್ಬೇಕು ಅಂತ ಇದ್ರೆ ಅವ್ರಾಗೆ ನೀನಿರೋ ಜಾಗಕ್ಕೆ ಹುಡ್ಕೊಂಡು ಬರ್ತಾರೆ. ನೀನ್ ಇಲ್ಲೇ ಇದ್ಬಿಡು. ಹಾಗಂತ ಅವ್ರು ಬರೋವರೆಗೂ ನಾನು ಕಾಯ್ತಾ ಕೂತಿರ್ಲ. ನಾನೇ ಹುಡುಕ್ತೀನಿ. ಏನೋಪ್ಪ, ನೀನು ಇಲ್ಲೇ ಇರಬೇಕು ಅಂತ ನಮ್ಮ ಆಸೆ. ನೀನು ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ. ಇನ್ನು ನಾವೇನು ಮಾಡೋಕ್ಕಾಗತ್ತೆ? ನಿನ್ನಿಷ್ಟ. ನನ್ನ ವಿಷು ಎಲ್ಲಿರ್ತಾರೋ ನಾನು ಅಲ್ಲೇ ಇರಬೇಕು. ಕ್ಷಮಿಸಿ, ನೀವಿಷ್ಟು ಹೇಳಿದ್ಮೇಲೂ ನಾನು ಹೋಗ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಮ್ಮ, ಒಳಗೆ ಬನ್ನಿ. ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಇದೆಲ್ಲ ಆಗಬಾರ್ದಾಗಿತ್ತು, ಹೋಗಿದೆ. ಶಾಸ್ತ್ರಿಗಳೇ, ತಪ್ಪು ತಿಳ್ಕೊಳ್ಬೇಡಿ. ರಾಜವಂಶದ ಸೊಸೆ ನಾನು. ಸೊತ್ತು ಗತ್ತು ರಕ್ತಗತವಾಗಿ ಬಂದಿರುತ್ತೆ. ನನಗೆ ಯಾವತ್ತಿದ್ರೂ ಕೊಟ್ಟ ಅಭ್ಯಾಸನೇ ಹೊರತು ತಗೊಂಡ ಅಭ್ಯಾಸನೇ ಇಲ್ಲ. ತೀರಾ ಬೀದಿಗೆ ಬಿದ್ದರೆ ತಲೆ ಮರೆಸ್ಕೊಂಡು ದೇಶಾಂತರ ಹೋಗ್ತೀವಿ ಹೊರತು 4 ಜನದ ಮಧ್ಯೆ ತಲೆ ತಗ್ಸಿ ಬದುಕೋದಕ್ಕೆ ನಮಗೆ ಬರೋದಿಲ್ಲ. ಇಷ್ಟೆಲ್ಲ ಆದರೂ ನಿಮ್ಮ ಬಾಯಿ ಮಾತಿಗೆ ಒಪ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೀನಿ. ಇದಕ್ಕೆ ಕಾರಣ ನಿಮ್ಮ ವಿಶ್ವಾಸ, ನನ್ನ ರಾಧಿಕಾ ಮನೆಯನ್ನು ಪ್ರೀತಿ, ನಂಬಿಕೆ. ನಮಗೂ ಅರ್ಥ ಆಗತ್ತೆ ರುಕ್ಮಿಣಿ. ಆದರೆ ಬೀಗರು ಅಂದರೆ ಬರೀ ಬೀಗ್ತನ ಮಾತ್ರ ತೋರಿಸೋದಲ್ಲ. ಒಬ್ರಿಗೊಬ್ರು ಆಗ ಬರಬೇಕು ಅಂತಾನೆ ನಮಗೂ ಆಸೆ. ಹಿಂದೆ ಈ ಮನೆಗೆ ಬರುವಾಗ ರಾಧಿಕಾ ಯಾರು ಅಂತಾನೆ ಗೊತ್ತಿರಲಿಲ್ಲ. ವಿಶಾಖನಿಂದ ಮೋಸ ಹೋಗಿ ಕೊನೆಗೆ ರಾಧಿಕನೇ ತಂದ್ಕೊಳ್ಳೋ ಹಾಗಾಯ್ತು. ಆದರೆ ಅವತ್ತಿಂದ ಅವಳ ನನ್ನ ಮಗಳು ಅಂತಾನೆ ನೋಡ್ಕೊಂಡಿದ್ದೀನಿ. ಇತ್ತೀಚೆಗಷ್ಟೇ ನನ್ನಿಂದ ತಪ್ಪಾಗೋಯ್ತು. ಅವಳ ಮನಸ್ಸಿನ ದೂಡನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತು ಹೋಗ್ಬಿಟ್ಟೆ. ಪಾಪ, ನನ್ನ ರಾಧಿಕಾ ಎಷ್ಟು ನೊಂದ್ಕೊಂಡಿರ್ತಾಳೋ ಏನೋ. ಅಮ್ಮ, ನಮಗೆ ಕರಳು ಋಣ, ನಿಮಗೆ ವಂಶದ ಋಣ. ನಮ್ಮ ರಾಧಿಕಾ ಈ ನಮ್ಮ ಎರಡೂ ಮನೆಗೆ ಸೇರಿದವಳಲ್ವಾ. ನಮ್ಮನು ಜಾಸ್ತಿ, ನಿಮ್ಮನು ಕಡಿಮೆ ಅಂತ ಏನೂ ಇಲ್ಲಮ್ಮ. ನಂಬಿಕೆ, ನಮಗೆ ಒಳ್ಳೇದಾಗತ್ತೆ ಅಂತ ನಂಬಿಕೆ ಇಟ್ಕೋಬೇಕು. ಅದ್ಯಾತಕ್ಕೆ ಅಂದರೆ ಮುಂದೆ ಒಳ್ಳೇದಾಗೋ ತನಕ ಅದು ನಮಗೆ ಧೈರ್ಯ ಕೊಡ್ತಾನೆ ಇರುತ್ತೆ. ಹಾಗಾಗಿ ನಾವು ನಂಬಿಕೆ ಬಿಡೋದು ಬೇಡ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ವಿಶ್ವಾಸ ತುಂಬಾ ದೊಡ್ಡದು ಶಾಸ್ತ್ರಿಗಳೇ. ಅವತ್ತು ರಾಧಿಕನ ನಮ್ಮ ಮನೆ ತುಂಬಿಸಿ ಪುಣ್ಯ ಕಟ್ಕೊಂಡ್ರಿ. ಇವತ್ತು ನನಗೆ ನಿಮ್ಮ ಮನೇಲಿ ಜಾಗ ಕೊಟ್ಟು ಇನ್ನೊಂದು ಋಣ ಹೊರಿಸ್ತಾ ಇದ್ದೀನಿ.
ಈ ನಿಮ್ಮ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಈ ಪ್ರೀತಿ ಋಣನ ಬಡ್ಡಿ ಸಮೇತ ಪ್ರೀತಿಯಿಂದಾನೇ ತೀರಿಸ್ತೀನಿ. ಅವತ್ತು ಬೇಡ ಅನ್ಬಾರ್ದು. ಬಡ್ಡಿನೋ ಸಾಲನೋ ಪ್ರೀತಿ ಮಾತ್ರ ಖಂಡಿತ ನಾವು ಬೇಡ ಅನ್ನಲ್ಲ. ನೀವೀಗ ಒಳಗಡೆ ಬನ್ನಿ. ಬಾಮ್ಮ. ಅಂತೂ ಇಲ್ಲಿಂದ ಹೋಗಲೇಬೇಕು ಅನ್ನೋದು ನಿನ್ನ ತೀರ್ಮಾನನ? ನನ್ನ ವಿಶ್ವ ಹತ್ರ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಗುರುಜಿ. ಕೃಷ್ಣ ಸಂಕಲ್ಪ ನಿಮ್ಮಿಬ್ಬರನ್ನು ಸೇರಿಸ್ಬೇಕು ಅಂತಿದ್ರೆ ನಿನ್ನ ಗಂಡ ತಾನಾಗಿ ಇಲ್ಲಿಗೆ ಬರ್ತಾನೆ ಮಗಳೇ. ಹೀಗೆಲ್ಲ ಹೇಳಿ ಕಟ್ಟಾಕ್ಬೇಡಿ ಗುರುಜಿ, ದಯವಿಟ್ಟು ನನ್ನ ಕಳಿಸ್ಕೊಡಿ. ಯಾರನ್ನು ಯಾವುದನ್ನು ಬಂಧನ ಮಾಡೋದರಲ್ಲಿ ನನಗೆ ನಂಬಿಕೆ ಇಲ್ಲ. ಎಲ್ಲ ಕೃಷ್ಣ ಪ್ರೀತಿ, ಅವನಿಚ್ಛೆ. ಒಳ್ಳೆಯದಾಗ್ಲಮ್ಮ.